ನನಗೆ ಅವಾಗೆಲ್ಲ ಮಾಡ್ಬೋದಾಗಿತ್ತು, ಏನು ಭಯ ಅನಿಸ್ತಿರ್ಲಿಲ್ಲ. ಇವಾಗೆಲ್ಲ ಮಾಡೋಕ್ಕೆ ಒಂದು ಸ್ವಲ್ಪ ಮುಜುಗರ. ನನ್ನ ವಾಯ್ಸ್ ನಾನೇ ಕೇಳೋಣ ಅಂದರೆ ಬೇಡಪ್ಪ ಆ ಥರ ಅನಿಸ್ತೈತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಏನಪ್ಪ 3 ಗಂಟೆಗೆ ಎದ್ದು ಫೋನ್ ನೋಡಿಸ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? 3 ಗಂಟೆಗೆ ಅಲಾರಾಮ್ ಬಿಟ್ಟಿದೆ, ಎದ್ದೋಳೋಣ ಬಟ್ಟೆ ಹೊಲಿಯೋಣ ಅಂತ. ಆ ಬಟ್ಟೆ ಹೊಲಿಯೋ ರೂಮ್ ಹೋಗಿ ನೋಡ್ತೀನಿ, ಫುಲ್ಲು ಮೆಸ್ಸಿ ಆಗಿದೆ. ಫುಲ್ ತಲೆ ಕೆಟ್ಟೋಯ್ತು, ಏನಪ್ಪ ಮಾಡೋದು ಅಂತ. ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲೇ ಟೈಮ್ ಆಗಿಬಿಡ್ತೈತೆ ಅಂತೇಳಿ ಸ್ವಲ್ಪ ದೊಡ್ಡದಾಗಿ ಕ್ಲೀನ್ ಮಾಡಿ ಬಟ್ಟೆ ಹೊಲಿಯೋಕ್ಕೆ ಕೂತ್ಕೊಂಡೆ. ಒಂದು ಬ್ಲೌಸ್ ಇತ್ತು ಎಮರ್ಜೆನ್ಸಿಯಾಗಿ ಹೊಲಿಯೋದು, ಗ್ರೀನ್ ಕಲರ್ ಬ್ಲೌಸು. ಏನು ಮಾಡೋದು, ಇಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಯಾವಾಗಪ್ಪ ಹೊಲಿಯೋದು ಅಂತ ಯೋಚನೆ ಮಾಡಿಕೊಂಡು ಡೈಲಿ 3 ಗಂಟೆಗೆ ಅಲಾರಾಮ್ ಇಟ್ಟಿರ್ತೀನಿ. ಒಂದೊಂದು ಡೇ ಎದ್ದೊಳ್ತೀನಿ. ಲೇಝಿ ಗೈಸ್, ನಾನು ತುಂಬ ಲೇಝಿ. ಒಂದೊಂದು ಡೇ ಎದ್ದೊಳ್ತೀನಿ, ಒಂದೊಂದು ಡೇ ಹಾಗೆ ಮಲ್ಗಿಬಿಡೋದೆ. ಅಯ್ಯೋ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಇನ್ನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ. ಬಟ್ಟೆಗಳಂತೂ ತುಂಬ ಹೊಲಿಯೋದಿದೆ, ಜಾಸ್ತಿ ಐತೆ. ಪಾಪ ಅವ್ರಿಗೆ ಹೇಳ್ತಾನೇ ಇದ್ದೀನಿ, ಇಲ್ಲ ಹೊಲ್ಕೊಡ್ತೀನಿ ಅಂತ. ನನಗೂ ಈ ಮಕ್ಕಳನ್ನೆಲ್ಲ ನೋಡ್ಕೊಂಡು ಹೊಲಿಯೋಷ್ಟರಲ್ಲಿ ತಲೆ ಕೆಟ್ಟೋಗ್ಬಿಡ್ತೈತೆ. ಆದ್ರೂ ಸರಿ ಅಂತೇಳಿ ಇದೇ ಪರ್ಟಿಕ್ಯುಲರಾಗಿ ಇದೇ ಬ್ಲೌಸು ಗಾಯ್ಸ್. ನೋಡಿ ಅಲ್ಲಿ ಡಿಸೈನ್ ನೋಡ್ಬೋದು. ಪಿಂಕ್ ಕಲರ್ ಸ್ಯಾರಿ, ಮೈಸೂರು ಸಿಲ್ಕು, ಕ್ರೇಪು. ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಬ್ಲೌಸು ಇದಕ್ಕೆ ಪೈಪಿಂಗ್ ಸಾಕಾಗಿತ್ತು, ಬಟ್ ಅವ್ರು ಹೇಳಿದ್ರು ಅಂತ ನಾನು ಈ ಥರ ವರ್ಕ್ ಮಾಡಿಸಿದ್ದೀನಿ. ವರ್ಕ್ ಮಾಡಿಸ್ಕೊಂಬಂದು ನಾನೇ ಕಟ್ ಮಾಡಿ ಹೊಲಿಯೋದು. ಕಟ್ಟಿಂಗ್ ಆಗಿದ್ರೆ 2 ಅವರ್ಸಲ್ಲಿ, ಇವಾಗೆಲ್ಲ ಪೈಪಿಂಗ್ ಕೊಡೋದ್ರಿಂದ 2 ಅವರ್ ಬೇಕೇ ಬೇಕು. ಕಟ್ಟಿಂಗ್ ಆಗಿದ್ರೆ 2 ಅವರ್ಸಲ್ಲೆಲ್ಲ ಮುಗಿದ್ಬಿಡ್ತೈತೆ. ಇಲ್ಲ ಅಂದರೆ ಕಟ್ಟಿಂಗ್ ಮಾಡ್ಕೊಂಡು ಕಟ್ಟಿಂಗಲ್ಲೇ 1 ಅವರು ಫೋನ್ ನೋಡ್ಕೊಂಡು ಆ ಕಡೆ ನೋಡಿಕೊಂಡು ಕಾಫಿ ಮಾಡ್ಕೊಂಡು ಕುಡ್ದು ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಡ್ತೈತೆ. ಕಟ್ಟಿಂಗ್ ಏನಾದರೂ ಮೊದಲೇ ಮಾಡ್ಕೊಂಡಿದ್ರೆ 2 ಅವರ್ಸಲ್ಲಿ ಫಿನಿಶ್ ಆಗಿಬಿಡ್ತೈತೆ. ಇಲ್ಲ ನೀವು ಕಟ್ಟಿಂಗ್ ಮಾಡ್ಕೊಂಡು ಮಾಡ್ತೀಯಾ ಅಂದರೆ 2.5 ಅವರ್ ಅಂತೂ ಬೇಕಾಗ್ತೈತೆ. ಫುಲ್ಲು ಕಂಪ್ಲೀಟ್ ಆಗ್ತಾ ಬಂದಿದೆ. ಇನ್ನೇನು ನೋಡ್ರಿ, ಫುಲ್ ನಾರ್ಮಲ್ ಕಟ್ಟಿಂಗೇ ಇದು. ಏನು ಪ್ರಿನ್ಸ್ ಕಟ್ ಆ ಥರ ಏನೂ ಇಲ್ಲ, ನಾರ್ಮಲ್ ಕಟ್ಟಿಂಗ್, ನಾರ್ಮಲ್ ಬ್ಲೌಸ್ ಅಂತ ಹೇಳ್ಬೋದು. ಅದು ಬ್ಲೌಸ್ ವಿಡಿಯೋ ಮಾಡಿದಾಗ ನಾನು ಬ್ಲೌಸಸ್ ತೋರಿಸ್ತೀನಿ. ಅವ್ರದ್ದು ಒಬ್ಬರದೇ ಇದು ಒಂದು 10 ಬ್ಲೌಸ್ ಐತೆ, ಮೇ ಬಿ ಒಂದು 8-10 ಇರ್ಬೋದು. ಫುಲ್ ಎಲ್ಲ ಕಟ್ಟಿಂಗ್ ಮಾಡಿಕೊಂಡು ಎಲ್ಲ ಹೊಲ್ಕೊಂಡು ಅದು ಫುಲ್ಲು ಕಂಪ್ಲೀಟ್ ಆದಮೇಲೆ ನಾನೇನು ವಿಡಿಯೋ ಮಾಡಿಲ್ಲ. ವಿಡಿಯೋ ಫುಲ್ಲು ಒಂದು ಬ್ಲೌಸ್ದೇ ಫುಲ್ಲು ವಿಡಿಯೋ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಇದು ಯಾವ ಥರ ಬಂದೈತೆ ಅಂತ, ಓಕೆನಾ? ಇವಾಗೆಲ್ಲ ಸಿಂಪಲ್ ಸೀರೆಗಳಿಗೂ ವರ್ಕ್ ಮಾಡಿಸೋದು ರೂಢಿ ಮಾಡ್ಕೊಂಬಿಟ್ಟವ್ರೆ. ಅಂದರೆ ಸೀರೆ ಸಿಂಪಲ್ ಇದ್ರೂ ವರ್ಕ್ ಮಾಡಿಸಿದ್ರೆ ಫುಲ್ ಗ್ರ್ಯಾಂಡಾಗಿ ಕಾಣಿಸ್ತೈತೆ ಅನ್ನೋದು ಒಂದೇ ಕಾರಣ. ಸರಿ, ಯಜಮಾನ್ರೂ ರೆಡಿಯಾಗಿ ಹೋದ್ರು ಕೆಲಸಕ್ಕೆ. ನನ್ನ ಮಗನೂ ರೆಡಿ, ಇಲ್ಲಿ ಹಾಲು ಅಂದರೆ ಎಲ್ಲ ರೆಡಿ ಇತ್ತು, ಅವನು ಕುಡಿಸ್ತಿದ್ದ ಪಾಪುಗೆ. ಯಾವ್ದಿದೆ ಇವತ್ತು ಎಕ್ಸಾಮು? ಇಲ್ಲಿ ನೋಡಿ ಏನು ಮಾತಾಡ್ತಾನೆ ಅಂತ. ಟೆಸ್ಟ್ ಯಾವುದು? ರೆಡಿ ಇದೆಯಾ? ಹಾಂ, ಪಕ್ಕನಾ? ನಿಜ ಹೇಳುವ. ಅಂತ ಕಂಪ್ಯೂಟರ್ ಅಂದರೆ ಇಷ್ಟನಾ ನಿಂಗೆ? ಹೇಳು ಅಂದರೆ ಚೆನ್ನಾಗಿ. ಎಲ್ಲ ಆದಮೇಲೆ ಸರಿ, ಮಗನ ಸ್ಕೂಲಿಗೆ ಬಿಟ್ಟು ಬರೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ನನಗೆ ವ್ಯಾನ್ಗೆ ಹಾಕಿದ್ರಿ ಯಾವಾಗೆಲ್ಲ ಚೆನ್ನಾಗಿರ್ತಿತ್ತು, ಹೋಗ್ಬಿಡ್ತಿದ್ದ ಟೈಮ್ ಸರಿಗ. ಇವಾಗ ಇವರು ನಮ್ಮ ಕ್ಲೈಂಟು ಸ್ವಲ್ಪ ಮೆಸ್ಸಿ ಆಗಿದೆ, ಸ್ವಲ್ಪ ಇಗ್ನೋರ್ ಮಾಡಿಬಿಡಿ. ಏನೋ ಬ್ಲೌಸ್ ಟೈಟ್ ಆಗಿತ್ತು, ಸ್ವಲ್ಪ ಬಿಚ್ಕೊಡೆ ಅಂತ ತಂದಿದ್ರು. ಏನೋ ಮಟನ್ ಊಟಕ್ಕೆ ಹೋಗ್ಬೇಕಾಗಿತ್ತಂತೆ, ಅದಕ್ಕೆ. ಇದು ಸಂಜೆ ವಿಡಿಯೋ ಆಗಿರುತ್ತೆ. ಸಂಜೆ ಅಂದರೆ ಮಗನ ಸ್ಕೂಲಿಂದ ಕರ್ಕೊಂಬರೋವಾಗ. ಸಂಜೆ ಆದ್ರೇ ಒಂದು ತಲೆನೋವು, ಏನಪ್ಪ ಅಡುಗೆ ಮಾಡೋದು ಅಂತ. ಮನೇಲಿ ನಾಟಿ ಕೋಳಿ ಮೊಟ್ಟೆ ಇತ್ತು, ಆದ್ರೂ ಅದು ಹಾಕಿಲ್ಲ. ಮೊಟ್ಟೆ ಸಾಂಬಾರು ಅದು ಮಾಡಿಲ್ಲ. ಯಾಕೆ ಅಂದರೆ ಅದನ್ನ ಕಾವ್ಗೆ ಹಾಕ್ಬೇಕು. ಅದಕ್ಕೆ ಮೊಟ್ಟೆ ಫಾರಮ್ ಮೊಟ್ಟೆನೇ ತರಿಸ್ಬಿಟ್ಟು ಅದೇ ಸಾಂಬಾರು ಮೊಟ್ಟೆ ಸಾರೇ ಮಾಡಿಬಿಡೋಣ. ಇವತ್ತು ಬುಧವಾರ, ನಾಳೆ ಗುರುವಾರ ಮಟನ್ನೆಲ್ಲ ಚಿಕನ್ ತಿನ್ನಲ್ಲ ನಾವು. ಹಂಗಾಗಿ ಹಿಂಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಒಂದು ವಿಡಿಯೋ ಮಾಡೋಣ ಅನಿಸ್ತು. ಏನು ಮಾತಾಡಿದ್ದೀನಿ ಅಂತ ನೋಡ್ರಿ. ತುಂಬ ಜನ ಸಜೆಸ್ಟ್ ಮಾಡಿದ್ದೀರಾ, ಅಂದರೆ ನನ್ನ ಫ್ರೆಂಡ್ಸ್ ಆಗಲಿ ಫೋನ್ ಮಾಡಿ ಎಲ್ಲ ಏನಂತ ಚೆನ್ನಾಗಿ ಮಾಡ್ತಿದ್ಯಾ, ಬಟ್ ಒಂದು ಸ್ವಲ್ಪ ಕಾನ್ಫಿಡೆಂಟಿಂದ ಮಾತಾಡು ಅಂತ ಹೇಳಿದ್ದೀರಾ. ಓಕೆ ಫೈನ್, ಮಾತಾಡ್ತೀನಿ. ನನಗೆ ಅವಾಗೆಲ್ಲ ಮಾಡ್ಬೋದಾಗಿತ್ತು, ಏನು ಭಯ ಅನಿಸ್ತಿರ್ಲಿಲ್ಲ. ಇವಾಗೆಲ್ಲ ಮಾಡೋಕ್ಕೆ ಒಂದು ಸ್ವಲ್ಪ ಮುಜುಗರ. ನನ್ನ ವಾಯ್ಸ್ ನಾನೇ ಕೇಳೋಣ ಅಂದರೆ ಬೇಡಪ್ಪ ಆ ಥರ ಅನಿಸ್ತೈತೆ. ಏನೇ ಆಗಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ, ಹಿಂದೆ ತೆಗಿಯೋದು ಬೇಡ. ಏನೋ ಅದರಿಂದ ದುಡ್ಡು ಬಂದುಬಿಡ್ತೈತೆ ಆ ಥರ ಮೈಂಡ್ಸೆಟ್ ಅಂತೂ ಇಲ್ಲವೇ ಇಲ್ಲ. ಒಂದು ಫ್ಯಾಷನ್ ಅಂತ ಮಾಡೋಣ ಅಂತ ಅಷ್ಟೇ, ಇನ್ನೇನು ಉದ್ದೇಶ ಇಲ್ಲ. ಯಾರು ಏನು ತಪ್ಪು ತಿಳ್ಕೊಬೇಡ್ರಿ.
ನಮ್ಮೂರಲ್ಲಂತೂ ರೂಮರ್ಸ್ ಆಗಿರ್ತೈತೆ ಏನಂತ, ಓ ಚೈತ್ರ ವಿಡಿಯೋಸ್ ಎಲ್ಲ ಮಾಡ್ತಾಳಂತೆ, ಯೂಟ್ಯೂಬ್ ಎಲ್ಲ ಮಾಡ್ತಾಳಂತೆ, ಹೌದಾ ಅಂತ. ಏನು ಹೇಳೋದು, ಏನಾದರೂ ಅಂದ್ಕೊಳ್ಳಿ, ಸಪೋರ್ಟ್ ಮಾಡಿರಿ. ನಮ್ಮೂರವ್ರನ್ನು ನೋಡ್ತಾ ಇರ್ತೀರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಷ್ಟೆ. ನನ್ನ ಮಗ ಪ್ರಣಿ ಅವರು ನಾಳೆ ಎಕ್ಸಾಮ್ ಅಂತ ಸೀರಿಯಸ್ ಆಗಿ ಓದ್ಕೋತಾವ್ರೆ. ಅದು ಏನು ಓದ್ತಾವ್ರೋ, ಇಮೇಜೇ ನೋಡ್ತಾವ್ರೋ, ಏನು ಮಾಡ್ತಾವ್ರೆ, ಊಹಾ ಮ್ಯಾಮ್ ನೋಡ್ತಾರೆ. ನೀನು ಏನೇನು ಮಾಡ್ತೀಯಾ ಎಲ್ಲನೂ ಊಹಾ ಮ್ಯಾಮ್ ನೋಡ್ತಾರೆ. ಯಾಕೋ ನೀನು ಬಟ್ಟೆ ಹಾಕ್ಕೊಳಲ್ಲ, ಯಾಕೆ ಬಟ್ಟೆ ಇಲ್ವಾ? ಯೂನಿಫಾರ್ಮ್ ನೋಡು ಎಲ್ಲಿ ಬಿಚ್ಚಿಬಿಟ್ಟು ಈಚೆ ಬಿಚ್ಚಾಕಿದ್ದೆ, ತಂದ್ಬಿಟ್ಟು ಒಳಗಡೆ ಹಾಕಿದ್ಯಾ, ಸರಿ ಹೋಯ್ತಲ್ಲ. ಹಾಂ, 10 ಕಡೆ ತಳ್ಬಿಡು, ಸರಿ ಹೋಗ್ತೈತೆ. ಏನ್ರಿ ಪ್ರಣೀಯವರೇ? ನನಗೆ ವಿಡಿಯೋಸಲ್ಲೆಲ್ಲ ನೋಡ್ಸಿದ್ರೆ ಒಂದು ಸ್ವಲ್ಪ ತಲೆನೋವು, ಹಂಗಾಗಿ ಇದೆಲ್ಲ ಆಗ್ದಿದ್ದ ಕೆಲಸ ಅಂತ ನಾನು ನನ್ನ ಕೆಲಸ ಮಾಡ್ಕೊಳಕ್ಕೆ ಬಂದೆ. ಸಾಂಬಾರು ಮಾಡಿಬಿಡೋಣ ಬೇಗ, ಅವ್ರು ಬಂದರೆ ತಿರುಗಿ ಮತ್ತೆ ಬೈತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಮೊಟ್ಟೆ ಸಾರಿಗೆಲ್ಲ ರೆಡಿ ಆಯಿತು. ಮೊಟ್ಟೆ ಸಾರೂ ರೆಡಿ ಆಯಿತು, ತಿನ್ನೋದು ಒಂದೇ ಬಾಕಿ. ಇಷ್ಟೇ ಗಾಯ್ಸ್, ಇನ್ನೇನು ಕೇಳಲ್ಲ. ನೀವು ಸುಮ್ಮನೆ ಹಾಗೆ ವಿಡಿಯೋಸ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ, ಒಳ್ಳೊಳ್ಳೆ ಕಂಟೆಂಟ್ ತರೋಣ. ಇನ್ನೂ ನಾನು ಸ್ಟಾರ್ಟಿಂಗ್ ಅಲ್ವಾ, ನನಗೆ ಒಂದು ಸ್ವಲ್ಪ ಮುಜುಗರ ಮುಖ ಎಲ್ಲ ನೋಡ್ಸೋದಕ್ಕೆ, ಆದ್ರೂ ಸ್ವಲ್ಪ ವಿಡಿಯೋಸ್ ಮಾಡಿದ್ದೀನಿ. ಮೊದಲೆಲ್ಲ ಚೆನ್ನಾಗಿದೆ, ಇವಾಗ ಮಗು ಆದಮೇಲೆ ಸ್ವಲ್ಪ ದಪ್ಪ ಆಗಿರೋದಕ್ಕೆ ಬೇಡಪ್ಪ ಇದೆಲ್ಲ ನನಗೆ ಬೇಕಾ ಅನಿಸ್ತೈತೆ. ಇರಲಿ, ಏನೇ ಆಗಲಿ, ಎಂಡ್ ಆಫ್ ದ ಡೇ ಏನು ಯಾರೂ ಶಾಶ್ವತ ಅಲ್ವಾ. ಒಬ್ರಿಗೆ ಮೋಸ ಮಾಡಿದೆ ಮತ್ತು ಕೆಟ್ಟ ರೀತಿಲಿ ಇಲ್ಲದೆ ಏನೋ ಒಂದು ಒಳ್ಳೆ ರೀತಿಲಿ ನಡೆದ್ರೆ ಯಾವುದೂ ತಪ್ಪಲ್ಲ ಗಾಯ್ಸ್ ಅಂತ ಹೇಳು ಅಂತ ನಮ್ಮ ಮನೆ ಪಕ್ಕ ಸಹನ ಹೇಳಿದ್ಲು. ಹಾಯ್ ಗಾಯ್ಸ್ ಅಂತಾಳೆ ಎಲ್ಲಾದರೂ ಸಿಕ್ಕಿದ್ರೆ, ಹಾಗಾಗಿ ಗಾಯ್ಸ್ ಅಂತ ಯೂಸ್ ಮಾಡ್ತಿದ್ದೀನಿ. ನನಗೆ ಬಾಯ್ಸ್ ಅವೆಲ್ಲ ಇಷ್ಟ ಆಗಲ್ಲ. ಏನೋ ಒಂದು ವಿಡಿಯೋ ನನ್ನ ಲೈಫ್ ಸ್ಟೈಲು ಮತ್ತು ಏನಿದೆ ಅದು ನೋಡ್ಸೋಣ ಅಂತ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ತುಂಬ ಥ್ಯಾಂಕ್ಸ್ ಎಲ್ಲರೂ ಫೋನ್ ಮಾಡಿ ಮಾತಾಡ್ಸಿದ್ದಕ್ಕೆ.